ಕಾರಣನೆಯ ನನ್ನ ಭವದ ಬಂಧನ ಬಿಡಿಸಲು ಗುರುವೇ ನೀನು. ಕಾರಣನೆಯ ನನ್ನ ಭವದ ಬಂಧನ ಬಿಡಿಸಲು ಗುರುವೇ ನೀನು. ಕಾರಣನೆಯ ಗುರುವೇ ನೀನು. ಕಾರಣನೆಯ ಮಾಂಸ ಪಿಂಡ ಹೋಗಿ ಮಂತ್ರ ಪಿಂಡವಾಗಲು. ಮಾಂಸ ಪಿಂಡ ಹೋಗಿ ಮಂತ್ರ ಪಿಂಡವಾಗಲು ಗುರುವೇ ನೀನು. ಕಾರಣನೆಯ ನನ್ನ ಭವದ ಬಂಧನ ಬಿಡಿಸಲು. ಗುರುವೇ ನೀನು ಕಾರಣನೆಯ. ಗುರುವೇ ನೀನು ಕಾರಣನೆಯ. ಅಂಗರುಡವು ಹೋಗಿ ಲಿಂಗರುಡವು ಬರಲು. ಅಂಗರುಡವು ಹೋಗಿ ಲಿಂಗರುಡವು ಬರಲು ಗುರುವೇ ನೀನು. ಕಾರಣನೆಯ ಗುರುವೇ ನೀನು. ಕಾರಣನೆಯ ಕಾಯ ಭಾವ ಹೋಗಿ ಕಾಯಕ ಭಾವ ಬರಲು. ಕಾಯ ಭಾವ ಹೋಗಿ ಕಾಯಕ ಭಾವ ಬರಲು ಗುರುವೇ ನೀನು. ಕಾರಣನೆಯ ನನ್ನ ಭವದ ಬಂಧನ ಬಿಡಿಸಲು. ಗುರುವೇ ನೀನು ಕಾರಣನೆಯ. ಗುರುವೇ ನೀನು ಕಾರಣನೆಯ. ಪದಾರ್ಥ ಬುದ್ಧಿ ಹೋಗಿ ಪ್ರಸಾದ ಭಾವ ಬರಲು. ಪದಾರ್ಥ ಬುದ್ಧಿ ಹೋಗಿ ಪ್ರಸಾದ ಭಾವ ಬರಲು ದುಃಖೇಶ ನೀನೇ ಕಾರಣನೆಯ. ದುಃಖೇಶ ನೀನೇ ಕಾರಣನೆಯ. ಅಜ್ಞಾನ ಹೋಗಿ ಸುಜ್ಞಾನ ಬರಲು. ಅಜ್ಞಾನ ಹೋಗಿ ಸುಜ್ಞಾನ ಬರಲು ಗುರುವೇ ನೀನು. ಕಾರಣನೆಯ ನನ್ನ ಭವದ ಬಂಧನ ಬೇಡಿ. ಎಲ್ಲರಿಗೂ ಮುಂಜಾನೆ ಶುಭ ವಂದನೆಗಳು. ಚಿನ್ಮಯ ಮುದ್ರದಲ್ಲಿ ಕೂತ್ಕೊಳ್ಳಿ, ಧ್ಯಾನ ಮುದ್ರದಲ್ಲಿ ಕೂತ್ಕೊಳ್ಳಿ. ಎಲ್ಲರಿಗೂ ಶುಭ ವಂದನೆಗಳನ್ನು ಸಲ್ಲಿಸುತ್ತಾ ಪರಮ ಪೂಜ್ಯ ರಾಮದೇವ ಮಹಾರಾಜರನ್ನ, ಬಾಲಕೃಷ್ಣ ಆಚಾರ್ಯ ಅವರನ್ನ, ಬವರ್ಲಾಲ್ ಗುರೂಜಿ ಅವರನ್ನ, ಎಲ್ಲ ಯೋಗ ಮುನಿ ಋಷಿ ಶರಣರನ್ನ ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಗನ್ನೂರಿ ನೇರವಾಗಿರಬೇಕು, ಕುತ್ತಿಗೆ ನೇರವಾಗಿರಬೇಕು. ಓಂ ಓಂಕಾರವನ್ನು ಮಾಡೋಣ. ಓಂಕಾರ ಸ್ವರಗಳು ನಾದದಿಂದ ಕೂಡಿರಬೇಕು. ಮೂಲ ಆಧಾರದಿಂದ ಸಹಸ್ರಾರ ಚಕ್ರದವರೆಗೆ ನಮ್ಮ ಓಂಕಾರವು ಆಗಬೇಕು. ಉಸಿರನ್ನು ತೆಗೆದುಕೊಳ್ಳಿ. ಓ
ಪ್ರಾರ್ಥನೆಯನ್ನು ಮಾಡೋಣ ಎಲ್ಲರೂ ಕೂಡಿ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯುರ್ಮುಕ್ಷಯಮಾಮೃತಾತ್. ಓಂ ಸನಾವವತೋ ಸನೌ ಭುನಕ್ತೋ ಸವೀರಂ ಕರವಾವಹೈ ತೇಜಸ್ವಿನಾಮಧೀತಮಸ್ತೋ ಮಾ ವಿದ್ವಿಷಾವಹೈ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಎರಡು ಕೈಗಳನ್ನು ಮೇಲ್ಗಡೆ ತೆಗೆದುಕೊಂಡು ಜೋರಾಗಿ ಕೈಗಳನ್ನು ಉಚ್ಚಬೇಕು. ಬಿಸಿಯನ್ನ ನಿಧಾನವಾಗಿ ಕಣ್ಣಿಗೆ ಆಡಿಸ್ಬೇಕು. ಈಗ ಸ್ವಲ್ಪ ನಿಂತು ಜಾಗಿಂಗ್ ಅನ್ನು ಮಾಡೋಣ. ನಿಧಾನವಾಗಿ ಮಾಡೋದು. ಈ ರೀತಿ ನಮ್ಮ ಶರೀರವನ್ನು ಸಡಿಲಿಸ್ಕೋಬೇಕು. ಎಲ್ಲ ನರನಾಡಿಗಳನ್ನು, ನಮ್ಮ ಮೊಣಕಾಲುಗಳನ್ನು ಮತ್ತು ನಡ ಇವೆಲ್ಲ ಕೈಗಳು ಸಡಿಲಿಸ್ಕೋಬೇಕು. ಅಂಗಮರ್ದನೆ ಅಂತ ಇವೆಲ್ಲ ಮಾಡೋದ್ರಿಂದ ನಮ್ಮ ಆಸನ ಮಾಡಲಿಕ್ಕೆ ಇಡೀ ದಿವಸನೂ ಆ್ಯಕ್ಟಿವ್ ಆಗಿರ್ತೀರಿ. ಮತ್ತು ಯಾವುದೇ ಬ್ಲಡ್ ಸರ್ಕ್ಯುಲೇಟ ಚೆನ್ನಾಗಿ ಶರೀರ ತುಂಬ ಆಗೋದ್ರಿಂದ ಯಾವುದೇ ನೋವುಗಳು ಬರೋದಿಲ್ಲ. ಈ ರೀತಿ ಆಮೇಲೆ ಕೈಗಳನ್ನು ಈ ರೀತಿ ಮಾಡೋದು. ಆಮೇಲೆ ನಡೆದ ಮೇಲೆ ಕೈ ಇಟ್ಟು ಸ್ವಲ್ಪ ಈ ರೀತಿ ಆಮೇಲೆ ಏನು ಮಾಡಬೇಕು, ನಿಧಾನವಾಗಿ ಈ ರೀತಿ ಯಾರಿಗೆ ಎಷ್ಟಾಗತ್ತೆ ಅಷ್ಟು ಮಾಡಬೇಕು. ಆಮೇಲೆ ಈ ರೀತಿ ಆಮೇಲೆ ಕೈಗಳನ್ನು ಈ ರೀತಿ ಏಕ್ ದೋ ಏಕ್ ದೋ ಏಕ್ ದೋ. ಆಮೇಲೆ ಕಾಲುಗಳನ್ನ ಈ ರೀತಿ ಮಾಡಬೇಕು. ಕೈಗಳ ಈ ರೀತಿ ಇರಬೇಕು. ಸ್ವಲ್ಪ ಈ ರೀತಿ ಮಾಡ್ಬೋದು. ಹೀಗೆ ಇಷ್ಟಿಷ್ಟ ಮಾಡ್ಬೋದು. ಇಲ್ಲತ್ತಂದ್ರೆ ಯಾರಿಗೆ ನೋವುಗಳು ಇರಲಿಲ್ಲ ಅಂದ್ರೆ ಅವ್ರು ನಿಧಾನವಾಗಿ ಈ ರೀತಿ ಮಾಡ್ಬೋದು. ಈ ರೀತಿ ಮಾಡ್ಬೋದು. ಕೈಗಳನ್ನ ಈ ರೀತಿ ಮಾಡ್ಬೋದು. ಆಮೇಲೆ ಸ್ವಲ್ಪ ಈ ರೀತಿ ಕೈಗಳನ್ನು ಮುಂದ್ಗಡೆ ಮತ್ತು ಹಿಂದ್ಗಡೆ ಬಗ್ಗಿಸ್ಬೇಕು. ಆಮೇಲೆ ಕಾಲುಗಳನ್ನ ಈ ರೀತಿ ಬೊಜ್ಜು ವೇಟು ಹೊಟ್ಟಿ ಕಡಿಮೆ ಮಾಡ್ಕೋಬೇಕಂದ್ರೆ ನೀವು ಕಂಪಲ್ಸರಿ ಮಾಡಬೇಕು. ಪಾದಹಸ್ತಾಸನ ಮಾಡು. ಈ ರೀತಿ ಮಾಡಬೇಕು. ಆಮೇಲೆ ತ್ರಿಕೋಣಾಸನ ಈ ರೀತಿ ಹಿಂದೇಳಿ ಮಾಡ್ತಾ ಮಾಡೋದ್ರಿಂದ ಚಪ್ಪಾಳೆ. ಆಮೇಲೆ ಈ ರೀತಿ ಮಾಡಬಹುದು. ಆಮೇಲೆ ಕಾಲುಗಳನ್ನ ಸ್ವಲ್ಪ ಆಮೇಲೆ ಈ ರೀತಿ ಆಮೇಲೆ ಕಾಲುಗಳನ್ನ ಈ ರೀತಿ ಮಾಡ್ಬೋದು. ಆಮೇಲೆ ಸ್ವಲ್ಪ ನಿಧಾನ ಕಾಲುಗಳನ್ನ ಈ ರೀತಿ ಯಾರಿಗೆ ಎಷ್ಟಾಗತ್ತೆ ನಿಮ್ಮ ಶಕ್ತಿ ಅನುಸಾರ ಮಾಡೋದು. ಕಷ್ಟಪಟ್ಟು ಮಾಡಂಗಿಲ್ಲ, ಇಷ್ಟಪಟ್ಟು ಮಾಡೋದು.
ಆಮೇಲೆ ಪಿ ಟಿ ಎಕ್ಸಸೈಸ್ ಏನು ಮಾಡಬೇಕು, ಏಕ್ ಈ ರೀತಿ ಪಿ ಟಿ ಎಕ್ಸಸೈಸ್ ಸ್ಕೂಲ್ನಾಗ ಮಾಡ್ತಾರಲ್ಲ ಹಂಗೆ. ದೋ, ತೀನ್, ಚಾರ್, ಏಕ್, ದೋ, ತೀನ್, ಚಾರ್. ಇದನ್ನೇನು ಮಾಡೋದು, ಏಕ್ ಮಾಡೋದು ಈ ರೀತಿ. ದೋ, ತೀನ್, ಚಾರ್, ಏಕ್, ದೋ, ತೀನ್, ಚಾರ್. ಇದನ್ನ ಯೋಗಿಕ್ ಡ್ಯಾನ್ಸ್ ಮಾಡೋದು. ಕೈಗಳು ಹೇಗಿರ್ತಿರ್ಬೇಕು, ಈ ರೀತಿ ಇರಬೇಕು. ಕಾಲುಗಳು ಇವ್ರದ್ದು ದಿಕ್ಕಿ ಇರಬೇಕು, ಕೈಗಳು ಈ ಕಡೆ ಇರಬೇಕು ಈ ರೀತಿ. ಮತ್ತೆ ಅದನ್ನ ಈ ರೀತಿ ಮಾಡೋದು. ಸ್ವಲ್ಪ ಈ ರೀತಿ ಕಾಲುಗಳನ್ನ ಹೀಗೆ ಮಾಡಬೇಕು. ಈ ರೀತಿ ಮಾಡಬೇಕು. ಅವನ್ನ ಎರಡೂ ಕಾಲುಗಳನ್ನ ಈ ರೀತಿ ಮೊಣಕಾಲ ಮ್ಯಾಗ ಎರಡೂ ಕೈಗಳಿಟ್ಟು ಎದುರುಗಡೆ ನೋಡಬೇಕು, ರೊಟೇಟ್ ಮಾಡಬೇಕು ಈ ರೀತಿ. ಮೊಣಕಾಲು ಕೀಲು ನೋವುಗಳು ನಿವಾರಣೆ ಆಗ್ತದೆ. ಚೆನ್ನಾಗಿ ಹಿಂಗೆ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಟ್ ಆಗ್ತಾವೆ. ಇಷ್ಟು ಡೈಲಿ ಒಂದು 10, 15, 20 ಅವ. ಇವನ್ನ ಜಾಗಿಂಗ್ಗಳನ್ನು ಮಾಡಿದ್ರಂದ್ರೆ ಇವೆಲ್ಲ ನಡ ಸಣ್ಣ ಆಗ್ತದೆ, ಹೊಟ್ಟೆ ಕಡಿಮೆ ಆಗ್ತದೆ, ಬೊಜ್ಜು ಕಡಿಮೆ ಆಗ್ತದೆ, ಸಕ್ಕರೆ ಕಾಯಿಗಳು, ಶುಗರು, ಬಿ ಪಿ ಇವೆಲ್ಲ ನಾರ್ಮಲ್ಲಾಗಿ ಬರ್ತಾವೆ. ಆಗಿದ್ದು ಅಂದರೆ, ಇಲ್ಲಾಂದರೆ ನೀವು ಯಾವುದು ಬಂದಿರಲಿಲ್ಲ ಅಂದರೆ ಅವೆಲ್ಲ ಬರೆಯೋದು ನಿಮ್ಮ ಸನಿಕ ಬರೋದಿಲ್ಲ. ಅದಕ್ಕೆ ಡೈಲಿ ಇಷ್ಟು ಎಲ್ಲ ಒಂದು 5 ಸಲ ಮಾಡಬೇಕು ಮಿನಿಮಮ್. ಈಗ ನಿಂತು ಮಾಡುವಂಥ ಆಸನಗಳನ್ನು ಮಾಡೋಣ. ಈ ರೀತಿ ಸಮಸ್ಥಿತಿಯಲ್ಲಿ ನಿಲ್ಲಬೇಕು. ಏಕ್ ಈ ರೀತಿ ಕೈಗಳಿರಬೇಕು. ದೋ, ತೀನ್, ಚಾರ್. ಈಗ ಎಡಗಡೆ ನೋಡು, ಕೈಗಳು ಈ ರೀತಿ ಸಮಾಂತರವಾಗಿರು ಸಮಸ್ಥಿತಿಯಲ್ಲಿ ನಿಲ್ಲಬೇಕು. ಏಕ್ ಕೈಗಳು ಇದೇ ಬುದ್ಧಿ ಬರಬೇಕು. ದೋ, ತೀನ್, ಚಾರ್. ಈಗ ತ್ರಿಕೋನಾಸನ. ಏಕ್ ಈ ರೀತಿ ಕೈಗಳು ಸಮಾಂತರವಾಗಿರಬೇಕು. ದೋ, ತೀನ್, ಚಾರ್. ಈಗ ಏಕ್, ದೋ. ಹೆಚ್ಚೆಚ್ಚಿಗೆ ಆಸನದ ಸ್ಥಿತಿಯಲ್ಲಿ ನಿಲ್ಲಬೇಕು. ದೋ, ತೀನ್, ಚಾರ್. ಈಗ ತಾಡಾಸನ ಮಾಡೋಣ. ಈ ರೀತಿ ಕೈಗಳು ಇರಲಿ, ಈ ರೀತಿ ಕೈಗಳಿರಲಿ, ಮೇಲ್ಮುಖವಾಗಿರ್ಬೇಕು. ಎಷ್ಟು ಸಾಧ್ಯ ಆಗತ್ತೆ ಕೈಗಳ ಮೇಲ್ಗಡೆ ಎತ್ತಬೇಕು, ಎರಡೂ ಕಿವಿಗಳು ತಾಕ್ಬೇಕು, ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ದೋ, ವಿಶ್ರಾಮ. ಈಗ ವೃಕ್ಷಾಸನ ಮಾಡೋಣ. एक,
ಇನ್ನು ಬಲಗಾಲನ ಎತ್ತಿ ಎಡತೊಡೆ ಮೇಲಿಡು. ನಿಧಾನವಾಗಿ ಮಾಡಬೇಕು. ಮನಸ್ಸು ಹೊತ್ತು ಬಿಡಬೇಕು. ಮನಸ್ಸನ್ನು ಕೇಂದ್ರೀಕರಿಸ್ಕೊಳ್ಬೇಕು. ಎಷ್ಟು ಸಾಧ್ಯ ಆಗತ್ತಷ್ಟು ಮನಸ್ಸು ಕಂಟ್ರೋಲ್ ಆಗಿತ್ತು ಅಂದರೆ ಆಸನಗಳು ಈಜಿ ಬರ್ತಾವೆ. ಈಗ ತ್ರಿಕೋಣಾಸನ ಮಾಡೋಣ. ಈ ರೀತಿ ಕಾಲುಗಳಿರಲಿ. ಈ ಬಲಗಾಲ ಹೀಗಿರಬೇಕು, ಎಡಗಾಲ ಹೀಗೆ ತಿರುಗಿಸ್ಕೋಬೇಕು. ಈ ರೀತಿ ಎಷ್ಟು ಸಾಧ್ಯ ಆಗತ್ತೆ ಬಲಗಾಲನ್ನು ಚಾಚಬೇಕು. ಈ ಕೈಯನ್ನು ಈ ರೀತಿ 90 ಡಿಗ್ರಿ ಇರಬೇಕು. ಕೈಗಳು ಹೀಗೆ ಹೋಗ್ಬೇಕು. ಈ ರೀತಿ ಕೈಗಳನ್ನ ಇರಬೇಕು. ಆಮೇಲೆ ಮೇಲ್ಗಡೆ ಹಿಂಗೆ ಹೋಗ್ಬೇಕು. ಸರ್ ರಿವರ್ಸ್ ಈ ಕಡೆ. ಇದು ಎಷ್ಟು ಸದ್ಯ ಕಾಲನ್ನು ಚಾಚಬೇಕು. ಈ ರೀತಿ ಕೈಗಳು ಊರ್ಬೇಕು. ಈ ರೀತಿ ಲಂಬ ಇರಬೇಕು. ಈ ರೀತಿ ಎಡಗೈಯನ್ನು ಊರಿ ಬಲಗಾಲು ಮತ್ತು ಬಲಗೈನ ಮೇಲ್ಗಡೆ ಎತ್ತಬೇಕು. ಈ ರೀತಿ ಮಾಡಬೇಕು. ರಿವರ್ಸ್. ಬಲಗಾಲು ಮತ್ತು ಬಲಗೈ ಕೆಳಗಡೆ ಇರಬೇಕು. ಎಡಗೈ ಮತ್ತು ಎಲಗಾಲನ್ನು ಮೇಲ್ಗಡೆ ಎತ್ತಬೇಕು. ಈ ರೀತಿ ಮಾಡ್ತಾ ಇರಬೇಕು. ಈಗ ಕುಳಿತು ಮಾಡುವಂಥ ಆಸನಗಳನ್ನು ಮಾಡೋಣ. ಸ್ವಲ್ಪ ಕಾಲನ್ನು ಈ ರೀತಿ ಅಲ್ಲಾಡಿಸಿ ಕಾಲುಗಳನ್ನ ಈ ರೀತಿ ರೊಟೇಟ್ ಮಾಡಬೇಕು. ಒಂದು 10 ಸಲ ಮಾಡಬೇಕು. ರಿವರ್ಸ್. ಆಮೇಲೆ ಪಾದಗಳ ಹಿಂದೆ ಮುಂದೆ ಮಾಡಬೇಕು. ಬೆರಳುಗಳನ್ನು ಮಡಚಬೇಕು ಈ ರೀತಿ. ಆಮೇಲೆ ಬಟರ್ಫ್ಲೈ. ಮಾಡಬೇಕು. ಆಮೇಲೆ ಈ ರೀತಿ
ಕೈಗಳನ್ನು ತೆಗೆದುಕೊಂಡು ಏನು ಮಾಡಬೇಕು, ಈ ರೀತಿ ಶಂಖಾಸನ. ಈ ರೀತಿ ಮಾಡಬೇಕು. ಅವನ ಕಾಲುಗಳನ್ನ ಇನ್ನೂ ಮುನ್ನ ಕಾಲುಗಳನ್ನೇ ನಾವು ವ್ಯಾಯಾಮ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಈ ರೀತಿ ಕೈಗಳನ್ನ ತಗೋಬೇಕು. ಈ ರೀತಿ ಮಾಡಬಹುದು. ಅದನ್ನು ಸ್ವಲ್ಪ ರೆಸ್ಟ್ ತಗೋಬೇಕು. ಈ ರೀತಿ ಅದನ್ನು ಬಲಗಾಲನ್ನು ಎತ್ತಿ ತಗೋಬೇಕು. ಈಗ ಪದ್ಮಾಸನ ಮಾಡೋಣ. ಈ ರೀತಿ ನಿನ್ನೆ ಬಿಟ್ಟೆ ಇವತ್ತು ಬೇರೆ ಆಸನಗಳನ್ನು ಮಾಡೋಣ. ಈ ರೀತಿ ಪದ್ಮಾಸನದಲ್ಲಿ ಕೂತ್ಕೊಳ್ಬೇಕು. ಈ ಎಡ ಹಸ್ತದನ್ನು ಬೆಳ ಹಸ್ತ ಆಡಬೇಕು. ಹನಿಯನ್ನು ಹೊರಕ್ಕೆ ಎತ್ತು ನೋಡಿ. ಈ ರೀತಿ ಮಾಡಬಹುದು. ಮತ್ತು ಈ ರೀತಿ ನಮ್ಮ ಎಲ್ಲ ಕೀಲುಗಳನ್ನ ಸಡಿಲಿಸೋದು, ಅಂಗಮರ್ದನೆ ಮಾಡೋದು. ಅವು ಎಲ್ಲ ಅಂಗಮರ್ದನೆ ಕೀಲುಗಳನ್ನ ಸಡಿಲಿಸೋದ್ರಿಂದ ಎಲ್ಲ ಆ್ಯಕ್ಟಿವ್ ಆಗ್ತಾವೆ. ನಮ್ಮ ನರನಾಡಿ ಒಳಗೆ ಬ್ಲಡ್ ಸರ್ಕ್ಯುಲೇಟ್ ಚೆನ್ನಾಗಿ ಆಕೈತಿ. 40, 50, 60 ವಯಸ್ಸು ಆತಂದ್ರೆ ಎಲ್ಲ ಅಲ್ಲೇ ನಾವು ಸರಿಯಾಗಿ ಅವಕ್ಕೆ ಸಡಿಲಿಸಲಿಲ್ಲ ಅಂದ್ರೆ ಅವು ಅಲ್ಲೆಲ್ಲಿ ನಿಂತು ಸ್ಟಾಪ್ ಆಗಿ ಬ್ಲಡ್ ಸರ್ಕ್ಯುಲೇಟ ಬಂದ್ ಆಗಿಬಿಡ್ತಾವೆ. ಬಂದಾದವು ಅಂದ್ರೆ ನೋವುಗಳು ಶುರು ಆಗಿಬಿಡ್ತಾವೆ. ಮತ್ತು ಅವು ಶಟದ ನಿಲ್ಲಕ್ಕೆ ಶುರು ಆಗ್ತಾವೆ. ಮಣಿದಿಲ್ಲ, ಕೆಲಸ ಮಾಡೋದಿಲ್ಲ, ಬಂದಾಗಿಬಿಡ್ತಾವೆ. ನೋವು ಶುರು ಆಗಿಬಿಡ್ತೈತಿ. ಮಾನಸಿಕ ಮತ್ತು ಗುಳಿಗೆ ತೊಗೊಂಡು ಅವನು ಸುಧಾರಣೆ ಮಾಡ್ಕೋಬೇಕಾಗತ್ತಿ. ಸುಧಾರಣೆ ಮಾಡಿಬಿಡ್ದ ನಿಮ್ಮ ಶರೀರದ ಗುಳಿಗೆದಿಂದ ಅವೇನಾಗಿಬಿಡ್ತದೆ, ಶರೀರ ವೀಕ್ ಹಾಕೋತ ಹೋಗಿಬಿಡ್ತೈತಿ. ಮತ್ತು ಅದಕ್ಕೆ ಸೈಡ್ ಇಫೆಕ್ಟ್ ಶುರುವಾಗ್ತಾವೆ. ಅದಕ್ಕೆ ಸೂಕ್ಷ್ಮ ವ್ಯಾಯಾಮಗಳನ್ನು ಯೋಗ, ಧ್ಯಾನ, ಪ್ರಾಣಾಯಾಮ ಮಾಡ್ಕೊತಿದ್ರಂದ್ರೆ ನೀವು ಚೆನ್ನಾಗಿ ಇರಬಹುದು. ಈಗ ಬದ್ಧ ಪದ್ಮಾಸನ, ಈ ರೀತಿ ಕೈಗಳು ಯಾರೇ ಎಲ್ಲರಿಗೂ ಬರೋದಿಲ್ಲ. ಇದನ್ನು ಸಾಧ್ಯ ಆದಷ್ಟು ಮಾಡೋದು. ಈ ರೀತಿ ಮಾಡಬೇಕು. ಯಾರಿಗೆ ಬೊಜ್ಜನ್ನು ಕಡಿಮೆ ಮಾಡ್ಕೋಬೇಕಾದ್ರೆ ಇದನ್ನು ಮಾಡಬೇಕು. ಅದಕ್ಕೆ ಯಾವಾಗಲೂ ನಮ್ದು ಏನಿರ್ಬೇಕಂದ್ರೆ ಪಾವ್ ಗರಂ, ಪೇಟ್ ನರ್ಮ್, ಶಿರ್ ತಂಡ, ವೈದ್ ಕುಮಾರ್ ದಂಡ ಅಂದಾರ ನೋಡ್ರಿ. ಅಂದರೆ ಯಾವಾಗಲೂ ನಮ್ಮ ಕಾಲ ಬಿಸಿ ಇರಬೇಕು, ಹೊಟ್ಟೆ ಮಿದು ಇರ್ಬೇಕು. ಹಿಂಗೆ ಇಚ್ಚಿದ್ರೆ ತಲೆ ಯಾವಾಗಲೂ ತಂಪಿರ್ಬೇಕು. ನಮ್ಮೆಲ್ಲ ಏನಾಗ್ಯಾವ್ರಿ, ಬಿಸಿ ಆಗ್ಯಾವ. ಅದಕ್ಕೆ ಅವು ಆಗದ್ಲಂಗೆ ಇವ ಕಾಲು ಇನ್ನೂ ಬಿಸಿ ಇರಬೇಕು, ಹೊಟ್ಟೆ ಮಿದು ಇರಬೇಕು. ನಮ್ಮ ನೆತ್ತಿ ಏನಿಲ್ಲ ಕೈ ಇಟ್ಟರೆ ಏನ್ಬೇಕು, ತಂಪು ಅನಿಸ್ಬೇಕು. ಹಿಂಗೆ ನಾವು ಶರೀರನ ಇಟ್ಕೋಬೇಕಾತಂದ್ರೆ ನಮ್ಮ ಯೋಗವನ್ನು ಮಾಡಬೇಕು. ಈಗ ಕೈಗಳನ್ನು ಇಟ್ಟು ನಿಮ್ಮ ಶರೀರ ನೀವು ಎತ್ತಬಹುದು. ಈ ರೀತಿ ಮಾಡ್ಬೋದು. ಬಳಗಳನ್ನಿಟ್ಟು ಮಾಡ್ಬೋದು. ಯಾರಿಗೆ ಸಕ್ಕರೆ ಕಾಯಿಲೆ, ಶುಗರು ಜಾಸ್ತಿ ಇರ್ತದೆ ಅವರು ಇದನ್ನು ಮಾಡೋದ್ರಿಂದ ಇನ್ಸುಲಿನ್ ಬರ್ತದೆ. ಸಕ್ಕರೆ ಕಾಯಿಲೆ ಭಾಳಷ್ಟು ಇನ್ಸುಲಿನ್ ಕಡಿಮೆ ಆತಂದ್ರೆ ಸಕ್ಕರೆ ಕಾಯಿಲೆಗಳು ಬರ್ತಿರ್ತಾವೆ. ಅದಕ್ಕೆ ನಾವೇನು ಮಾಡಬೇಕು, ಈ ಪದ್ಮ ಮಯೂರಾಸನ ಈ ರೀತಿ ಇದನ್ನು ಮಾಡ್ಬೋದು. ಈ ರೀತಿ ಹೊಟ್ಟೆಯನ್ನು ಇಟ್ಕೋಬೋದು. ಇದು ಮಾರ್ಜಾಲಾಸನ ಅಂತಾರೆ. ಹಿಂಗೆ ಮಾಡಿದರೆ ಹೊಟ್ಟೆ ಒಳಗೆ ಇಟ್ಕೋಬೋದು. ಈ ರೀತಿ ಮಾಡೋದು.
ಇದನ್ನ ನೋಡಿ ಈ ರೀತಿ ಎತ್ತಬೇಕು. ಈ ರೀತಿ ಮಾಡಬಹುದು. ಇದಕ್ಕೆ ಪದ್ಮ ಮಯೂರಾಸನ ಅಂತಾರೆ. ಈ ಮಯೂರಾಸನದಷ್ಟೇ ಇದು ನಮಗೆ ಲಾಭವನ್ನು ಕೊಡ್ತದೆ. ಇನ್ನು ಗರ್ಭಪಿಂಡಾಸನ ಮಾಡ್ಬೋದು ಈ ರೀತಿ. ಇದಕ್ಕೆ ಗರ್ಭಪಿಂಡಾಸನ ಅಂತಾರೆ. ತಾಯಿ ಹೊಟ್ಟೆಯೊಳಗೆ ನಾವೆಲ್ಲ ಹೀಗೆ ಇರ್ತೀವಿ. ಇದು ಒಳ್ಳೆಯ ಆಸನ. ಇದನ್ನು ಮಾಡಿದರೆ ನಿಮ್ಗೆ ಯಾವುದು ರೋಗಗಳು ಬರೋದಿಲ್ಲ ನೋಡ್ರಿ. ಹೊಟ್ಟೆ, BP, ಶುಗರು ಬರೋದು. ಈ ರೀತಿ ಮಾಡ್ಬೋದು. ಇಷ್ಟು ಸಾಕು. ಮತ್ತೆ ನಾಳೆ ಬೇರೆ ಬೇರೆ ಆಸನಗಳನ್ನು ಮಾಡೋಣ. ಕಾಲುಗಳನ್ನು ಸಡಿಲಿಸಿ ಸ್ವಲ್ಪ ಕಪಾಲಭಾತಿಯನ್ನು ಮಾಡೋಣ. ವಾಯುಮುದ್ರೆಯಲ್ಲಿ ಕುತ್ಕೊಳ್ಳಿ. ಈ ರೀತಿ ಉಸಿರನ್ನು ಬಿಡಬೇಕು. ಹೊಟ್ಟೆ ಒಳಗೆ ಹೋಗಿರಬೇಕು. ಎರಡೂ ಮೂಗಿಂದ ಉಸಿರು ಹೊರಗಡೆ ಬರ್ತಿರಬೇಕು. ಇದನ್ನು 5 ನಿಮಿಷ 10 ನಿಮಿಷ ಮಾಡಬಹುದು. ಮತ್ತು ಇದನ್ನು ನಿಧಾನಗತಿ, ಮಧ್ಯಮಗತಿ, ತೀವ್ರಗತಿ ಅಂತೊಳಗದವ. ಹೊಸದಾಗಿ ಕಲಿಯುವವರು ನಿಧಾನಗತಿ ಒಳಗೆ ಮಾಡಬೇಕು. ಒಮ್ಮೆ ಜೋರಾಗಿ ಮಾಡೋದ್ರಿಂದ ನರ್ವ್ಗಳು ಡ್ಯಾಮೇಜ್ ಆಗುವಂಥ ಸ್ಥಿತಿ ಒಳಗಿರ್ತಾವೆ. ಅದಕ್ಕೆ ಸೂಕ್ಷ್ಮವಾಗಿರ್ತಾವಲ್ಲ ನರಗಳು. ಅವಕ್ಕೆ ನಾವು ಯಾವುದೇ ತೊಂದರೆ ಆಗದಂತೆ ಮಾಡಬೇಕು. ಒಂದು ನರಗಳು ಹಿಡಿದು ಅಂತಂದ್ರೆ ಮತ್ತೆ ಅವಕ್ಕೆ ಅವನ್ನ ನಿವಾರಣೆ ಮಾಡ್ಕೋಬೇಕಾದ್ರೆ ಭಾಳಷ್ಟು ತೊಂದರೆಗಳಾಗ್ತಾವೆ. ಅದಕ್ಕೆ ಆಸನ ಮಾಡಬೇಕಾದ್ರೆ ಹಾಗೆ ಗುರುವಿನ ಮೂಲಕನೇ ಕಲಿಬೇಕು. ಏನಾರು ಹೋಗಿ ಯಾವ್ದಾರ ಆಸನ ಮಾಡಕ್ಕೆ ಹೋಗಿ ನರ್ವ್ಗಳು ಡ್ಯಾಮೇಜ್ ಆಗುವಂಥ ಪರಿಸ್ಥಿತಿ ಇರ್ತದೆ. ಅದಕ್ಕೆ ನಾವು ಎಲ್ಲರೂ ಗುರುವಿನ ಮೂಲಕ ಅದನ್ನು ಯಾವ ರೀತಿ ಮಾಡಬೇಕಾದ್ರೆ ಅದ್ರ ಯಾವ ರೀತಿ ಅದಕ್ಕೆ ಅಡ್ವಾನ್ಸ್ ಅದರ ಮುಂಗಡವಾಗಿ ಯಾವ ಆಸನಗಳು ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು ಅದನ್ನು ಯೋಗದಲ್ಲಿ ಕಲಿಸಿರ್ತಾರೆ. ಅದನ್ನು ನೀವು ಆ ಮುಖ ಕಲಿಬೇಕು. ಇದನ್ನು ಮಾಡಿದ ನಂತರ 5-10 ನಿಮಿಷ 15 ನಿಮಿಷ ಮಾಡಿದ ನಂತರ ಏನು ಮಾಡಬೇಕು? ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡಬೇಕು. ಈ ರೀತಿ ಆವಿನ ರಿವರ್ಸ್ ಮಾಡಬೇಕು. ಆವಿನ ಕೈ ಮೇಲಿಟ್ಟು ಈ ರೀತಿ ಪೂರ್ಣ ಹೀಗೆ ತಿರುಗಿಸ್ಬೇಕು. ಇದನ್ನ ರಿವರ್ಸ್ ಮಾಡ್ಬೇಕು. ಮತ್ತು ಹೀಗೆ ಆವಿನ ಕೈಗಳನ್ನ ಇರಬೇಕು. ಇದನ್ನು ಒಂದು 5-10 ಸಲ ಮಾಡಬೇಕು. ಈ ರೀತಿ ಕೈಗಳು ಲಾಕ್ ಇರಬೇಕು. ಈ ರೀತಿ ಮಾಡೋದು. ಹಿಂಗೆ ಅನ್ಲೋಮ್ ವಿಲೋಮ್ ಅಂತಂದರೆ ಎಡಗಡೆಯಿಂದ ಉಸಿರನ್ನು ತೆಗೆದುಕೊಳ್ಳೋದು, ಹಾಗೇ ನಿಲ್ಲಿಸೋದು, ಆಮೇಲೆ ಬಲಗಡೆ ಬಿಡೋದು, ಮತ್ತು ಖಾಲಿ ಹೊಟ್ಟೆಲಿ ನಿಲ್ಲಿಸೋದು, ಮತ್ತು ಪುನಃ ಉಸಿರನ್ನು ತಗೋಬೇಕು. ಅದಕ್ಕೆ ಪೂರಕ, ಕುಂಭಕ, ರೇಚಕ, ಬಾಯಕ, ಕುಂಭಕ ಪ್ರಕಾರ ಮಾಡಬೇಕು. ಉಸಿರನ್ನು ತೆಗೆದುಕೊಳ್ಳುವಾಗ ಮನುಷ್ಯನೊಳಗೆ ಮತ್ತು ತಗೋಬೇಕು. ಕಣ್ಣು ಮುಚ್ಚಿರ್ಬೇಕು. ಮತ್ತು ಮತ್ತು ಉಸಿರನ್ನು ಹೊರಗಡೆ ಬಿಡಬೇಕು. ಮನಸ್ಸಿನೊಳಗೆ ಮತ್ತು ಹೋಗ್ಬೇಕು. ನಮ್ಮದು ಅನುಲೋಮ ವಿಲೋಮನೂ ಆಗಿರಬೇಕು,
ಧ್ಯಾನನೂ ಆಗಿರ್ಬೇಕು ಇದ್ರ ಜೊತೆ. ಮನಸ್ಸು ಆ ಕಡೆ ಈ ಕಡೆ ಚಂಚಲತೆಯಿಂದ ಇರಬಾರ್ದು. ಮನಸ್ಸನ್ನ ಉಸಿರಾಟದ ಜೊತೆಗೆ ಇರಬೇಕು. ಉಸಿರು ಒಳಗೆ ಹೆಂಗೆ ಹೋಗ್ತತಿ, ಹೊರಗಡೆ ಹೆಂಗೆ ಬರ್ತತಿ, ಅದರ ಜೊತೆ ಮನಸ್ಸಿಗೆ ಕೆಲಸ ಹಚ್ಚೋದು. ಅದಕ್ಕೆ ಏನು ಮಾಡೋದು, ಮನಸ್ಸನ್ನ ಉಸಿರು ತಗೊಳ್ಳೋ ಮುಂದೆ ಓ ಮತ್ತು ತಗೊಳ್ಳೋದು, ಬಿಡೋ ಮುಂದೆ ಓ ಮತ್ತು ಹೋಗು. ಇಲ್ಲಾಂದ್ರೆ ಬೇರೆ ಕಡೆ ಓದ್ಬಿಡ್ತದೆ. ಈ ರೀತಿ ಮಾಡಬೇಕು. ಅದು ಮಾಡಿದ ನಂತರ ಮತ್ತು ಬೇರೆ ಬೇರೆ ಸೂಕ್ಷ್ಮ ವ್ಯಾಯಾಮಗಳವ. ಅದನ್ನ ಏನು ಮಾಡಬೇಕು, ಕಾಲುಗಳನ್ನು ಸ್ವಲ್ಪ ಅಗಲಿಸ್ಬೇಕು. ಈ ರೀತಿ ಕೈಗಳನ್ನು ಈ ರೀತಿ ತಗೊಂಡು ಈ ರೀತಿ ಬರ್ಬೇಕು. ಹೀಗೆ ಮತ್ತು ಹೀಗೆ 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 ಮಾಡಬೇಕು. ಆಮೇಲೆ ಕೈಗಳನ್ನು ಏನು ಮಾಡಬೇಕು, ಲಾಕ್ ತಗೋಬೇಕು. ಹಿಂಗೆ ಬೀಸಿದಲ್ಲ, ಈ ರೀತಿ ಈ ರೀತಿ ರಿವರ್ಸ್ ಮಾಡ್ಬೋದು. ಈ ರೀತಿ 5 ಸಲ 10 ಸಲ ಮಾಡಬೇಕು. ಆಮೇಲೆ ಈ ರೀತಿ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡಬೇಕು. ಈಗ ನೋಡಿ ಭ್ರಾಮರಿ ಮಾಡೋಣ. 8 ಪ್ರಾಣಾಯಾಮಗಳನ್ನು ಕೊಟ್ಟಾರ. ಅದರೊಳಗೆ ಬೇರೆ 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 ಟೈಮ್ ಇದ್ದಾಗ ಒಂದೇ ಸಲ ಅದನ್ನ ಮಾಡ್ಬೇಕಾದ್ರೆ ಒಂದು ದಿವಸನೇ ಹಿಡಿದಿತ್ತು. ಅದಾಗೋದಿಲ್ಲ. ಅದಕ್ಕೆ ಅಷ್ಟಷ್ಟ ಮಾಡ್ಕೋತ ಹೋಗೋಣ. ಈಗ ಉದ್ಗೀತ ಓಂಕಾರ. ಓ ಮೌನ, ಪ್ರಣವ, ಧ್ಯಾನ, ಮೆಡಿಟೇಷನ್. ನಿಮ್ಮ ಮನಸ್ಸು ಉಸಿರಾಟದ ಕಡೆ ಇರಲಿ. ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ಅವು ಬಂದರೂ ತಮ್ಮಷ್ಟಕ್ಕೆ ಬರುತ್ತವೆ, ಹೋಗುತ್ತವೆ. ಅದರ ಬೆನ್ನು ಹತ್ತಿ ಹೋಗಬೇಡಿ. ನಿಮ್ಮ ಮನಸ್ಸು ಉಸಿರಾಟದ ಕಡೆ. ಶುಭ ನುಡಿಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನ್ನೇ ಕೇಳುವಂಥ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆಯ ತಿರುಳಾಗಬೇಕು. ಏ ಪರಮಾತ್ಮ, ಏ ದಯಾಳು, ನಿನ್ನ ದಯೆ ಸಕಲ ಪ್ರಾಣಿ ನಮ್ಮೆಲ್ಲರ ಇರಲೆಂದು ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಿಧಾನ 2 ಕೈಗಳನ್ನು ಮೇಲ್ಗಡೆ ತೆಗೆದುಕೊಳ್ಳಿ. ಕೈಗಳನ್ನು ಉಜ್ಜಿ ಕಣ್ಣಿಗೆ ಆಡಿಸಿ ಆಮೇಲೆ ಹಣೆಯನ್ನು ಈ ರೀತಿ ಭೂಮಿಗೆ ನಮಸ್ಕಾರ ಮಾಡಿ, ಮತ್ತೆ ಸೂರ್ಯ ಬಂದನ ಅವನಿಗೂ ನಮಸ್ಕಾರ ಮಾಡಿ, ಯೋಗದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ನಮಸ್ಕಾರ ಸಲ್ಲಿಸ್ತಾ ಈಗ ಶಾಂತಿ ಪಾಠ. ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಹಾ ಕ್ವಚಿತ್ ದುಃಖ ಭಾಗ್ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಯೋಗದಲ್ಲಿ ಭಾಗಿಯಾದಂಥ ಎಲ್ಲ ಯೋಗ ಬಂಧುಗಳಿಗೆ ತುಂಬ ಹೃದಯ ಧನ್ಯವಾದಗಳು. ಸುತ್ತ ಮತ್ತೆ ನಾಳೆ 6:30 ಗಂಟೆಗೆ ಸೇರೋಣ. ಎಲ್ಲರಿಗೂ ಧನ್ಯವಾದ.